ಕೋವಿಡ್ ಭ್ರಷ್ಟಾಚಾರ ಆರೋಪ ಎದುರಿಸುತ್ತಿರುವವರಿಗೆ ಶಾಕ್ ಎದುರಾಗಿದೆ. ಅಕ್ರಮ ಆರೋಪ ಎದುರಿಸ್ತಾ ಇರೋ ಅಧಿಕಾರಿಗಳಿಗೆ ನೋಟಿಸ್ ಅನ್ನು ನೀಡಲಾಗ್ತಾ ಇದೆ. ಕೋವಿಡ್ ಅಕ್ರಮ ಆರೋಪ ಎದುರಿಸುತ್ತಿರೋ ಅಧಿಕಾರಿಗಳಿಗೆ ಇವತ್ತು ನೋಟಿಸ್ ಅನ್ನ ನೀಡಲಾಗ್ತಾ ಇದೆ. ನ್ಯಾಯಮೂರ್ತಿ ಮೈಕಲ್ ಕುನ್ನಾ ವರದಿಯನ್ನ ಆಧರಿಸಿ ಅಧಿಕಾರಿಗಳಿಗೆ ನೋಟಿಸ್ ಅನ್ನ ನೀಡಲಾಗಿದೆ. ಕೋವಿಡ್ ಅವಧಿಯಲ್ಲಿ ಕಾರ್ಯನಿರ್ವಹಿಸಿದ ಅಧಿಕಾರಿಗಳಿಗೆ ನೋಟಿಸ್ ಅನ್ನ ನೀಡಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. 28 ಬಿಬಿಎಂಪಿ ಅಧಿಕಾರಿಗಳಿಗೆ ನೋಟಿಸ್ ಅನ್ನ ನೀಡಲು ಈಗಾಗಲೇ ಸಿದ್ಧತೆಯನ್ನ ಕೂಡ ನಡೆಸಲಾಗಿದೆ. ಕೋವಿಡ್ ಟೈಮ್ನಲ್ಲಿ ಮಾಸ್ಕ್, ಪಿಪಿ ಕಿಟ್, ಇತರೆ ವಸ್ತು ಖರೀದಿಯಲ್ಲಿ ಅಕ್ರಮವಾಗಿದೆ ಎನ್ನುವ ಮಾಹಿತಿ ಸಿಕ್ಕಿತ್ತು. 167 ಕೋಟಿ ಆರೋಪ ಅಕ್ರಮವಾಗಿದೆ. ಪೊಲೀಸ್ ಠಾಣೆಯು ಎಫ್ಐಆರ್ ಅನ್ನ ಈಗಾಗಲೇ ದಾಖಲಿಸಿಕೊಂಡಿದೆ. ಅಕ್ರಮ ಆರೋಪ ಎದುರಿಸ್ತಾ ಇರುವಂತಹ ಅಧಿಕಾರಿಗಳಿಗೆ ಈಗಾಗಲೇ ನೋಟಿಸ್ ಅನ್ನ ನೀಡಲು ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಇನ್ನು ಕೋವಿಡ್ ಅವಧಿಯಲ್ಲಿ ಭ್ರಷ್ಟಾಚಾರ ಆರೋಪವನ್ನ ಎದುರಿಸ್ತಾ ಇರುವಂತಹ ಅಧಿಕಾರಿಗಳಿಗೆ ನೋಟಿಸ್ ಅನ್ನ ನೀಡಲು ಈಗಾಗಲೇ ಸಕಲ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಕೋವಿಡ್ ಅವಧಿಯಲ್ಲಿ ಅವ್ಯವಹಾರ ಕುರಿತು ನ್ಯಾಯಮೂರ್ತಿ ಮೈಕಲ್ ಕುನ್ನಾ ವರದಿಯನ್ನ ಆಧರಿಸಿ ಅಧಿಕಾರಿಗಳಿಗೆ ಇವತ್ತು ನೋಟಿಸ್ ಅನ್ನ ನೀಡಲಾಗುತ್ತೆ. ಕೋವಿಡ್ ಅವಧಿಯಲ್ಲಿ ಕಾರ್ಯನಿರ್ವಹಿಸಿದಂತಹ 28 ಬಿಬಿಎಂಪಿ ಅಧಿಕಾರಿಗಳಿಗೆ ನೋಟಿಸ್ ಅನ್ನ ನೀಡಲು ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಇನ್ನು ಈಗಾಗಲೇ ಕೋವಿಡ್ ವೇಳೆಯಲ್ಲಿ ಮಾಸ್ಕ್, ಪಿಪಿ ಕಿಟ್, ಇತರೆ ಸಲಕರಣೆ ಖರೀದಿಯಲ್ಲಿ ಅಕ್ರಮ ಆಗಿದೆ ಎನ್ನುವ ಆರೋಪ ಕೇಳಿ ಬಂದಿತ್ತು. 167 ಕೋಟಿ ಅಕ್ರಮದ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಕೋವಿಡ್ ವೇಳೆ ಇದ್ದ ಕೆಲ ಅಧಿಕಾರಿಗಳು ಈಗಾಗಲೇ ನಿವೃತ್ತಿಯಾಗಿದ್ದಾರೆ. ಅವರಿಗೂ ಕೂಡ ನೋಟಿಸ್ ನೀಡಲು ಪಾಲಿಕೆ ಆಯುಕ್ತರು ಸಜ್ಜಾಗಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. 15 ದಿನಗಳಲ್ಲಿ ಆಯುಕ್ತರ ಮುಂದೆ ಉತ್ತರ ನೀಡುವಂತೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ಉತ್ತರ ನೀಡದಿದ್ರೆ ಕಾನೂನು ರೀತಿಯಲ್ಲಿ ಕ್ರಮದ ಎಚ್ಚರಿಕೆಯನ್ನ ನೀಡಲಾಗಿದೆ. ಕೋವಿಡ್ ವೇಳೆ ಮಾಸ್ಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಇನ್ನು ಪಿಪಿ ಕಿಟ್ ಎಲ್ಲ ವಿಚಾರಕ್ಕೂ ಸಂಬಂಧಪಟ್ಟಂತೆ ಅಕ್ರಮ ಎಸಗಿದ್ರಲ್ಲ, ಆ ಅಧಿಕಾರಿಗಳಿಗೆ ಇವತ್ತು ನೋಟಿಸ್ ನೀಡೋ ಸಾಧ್ಯತೆ ಇದೆ. ನೋಟಿಸ್ ನೀಡಲು ಈಗಾಗಲೇ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ನಾಳೆ ಅಥವಾ ನಾಡಿದ್ದು ಅಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡೋ ಸಾಧ್ಯತೆ ಇದೆ. ಇನ್ನು ನೋಟಿಸ್ ನೀಡುವ ಬಗ್ಗೆ ನಮ್ಮ ಅಶ್ವವೇಗ ನ್ಯೂಸ್ಗೆ ದಾಖಲೆ ಕೂಡ ಲಭ್ಯವಾಗಿದೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ನೋಟಿಸ್ ಪ್ರತಿ ನಮ್ಮ ಅಶ್ವವೇಗ ನ್ಯೂಸ್ಗೆ ಲಭ್ಯವಾಗಿದೆ. ಅವರಿಗೂ ಕೂಡ ಇನ್ನು ಕೋವಿಡ್ ಅವಧಿಯಲ್ಲಿ ಕೆಲ ಅಧಿಕಾರಿಗಳು ಈಗಾಗಲೇ ನಿವೃತ್ತಿಯನ್ನ ಹೊಂದಿದ್ದಾರೆ. ಅವರಿಗೂ ಕೂಡ ನೋಟಿಸ್ ಅನ್ನ ನೀಡುವ ಸಾಧ್ಯತೆ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಹೇಶ್. ಮಹೇಶ್, ಇದೀಗ ಕೋವಿಡ್ ಅಕ್ರಮ ಆರೋಪವನ್ನ ಎದುರಿಸ್ತಾ ಇರುವಂತಹ ಅಧಿಕಾರಿಗಳಿಗೆ ನೋಟಿಸ್ ಅನ್ನ ನೀಡಲಾಗ್ತಾ ಇದೆ. ಈ ಕುರಿತು ಏನೆಲ್ಲ ಅಪ್ಡೇಟ್ಸ್ ಇದೆ ಮಹೇಶ್? ಈಗಾಗಲೇ ನೋಡಬಹುದು 2019 ಏನೊಂದು ಕೋವಿಡ್ ಟೈಮಲ್ಲಿ ತುಂಬಾನೇ ಅವ್ಯವಹಾರ ನಡೆದಿದೆ, ಭ್ರಷ್ಟಾಚಾರ ನಡೆದಿದೆ ಅಂತ ಬಿಟ್ಟು ಏನು ಕಾಂಗ್ರೆಸ್ ಸರ್ಕಾರ ಬಂದಾಗ ಅದರ ಮೇಲೆ ಕೇಸ್ ಹಾಕಿದೆ, ಎಸ್ಐಟಿ ರಚನೆ ಮಾಡಿ ಒಂದು ರೀತಿಯಲ್ಲಿ ತನಿಖೆ ಒಳಪಡಿಸಿದೆ. ತದನಂತರ ಮುಂದುವರೆದ ಭಾಗದಂತೆ ಏನು ಒಂದು ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಕುನ್ನಾ ಅವರಿಗೆ ಒಂದು ಸಮಿತಿ ರಚನೆ ಮಾಡಿ ಅವರ ಮುಖಾಂತರ ತನಿಖೆಗೆ ಆದೇಶಿಸಿತ್ತು. ಮೈಕಲ್ ಕುನ್ನಾ ಕೂಡ ಒಂದು ರೀತಿಯಲ್ಲಿ ತನಿಖೆ ಮಾಡಿ ಕಳೆದ ವಾರ ಏನು ರಾಜ್ಯ ಸರ್ಕಾರದಲ್ಲಿರುವಂತಹ ಕೋವಿಡ್ ಹಗರಣದ ಬಗ್ಗೆ ಒಂದು ರೀತಿಯಲ್ಲಿ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲೂ ಕೂಡ ದಾಖಲಾಯಿತು ಕೆಲವು ಕೇಸ್ಗಳು. ಈಗ ತದನಂತರ ಬಂದಂತಹ ಈಗ ಬಿಬಿಎಂಪಿ ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಅವ್ಯವಹಾರ ಆಗಿದೆ, ಅಲ್ಲೂ ಕೂಡ ಒಂದು ರೀತಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂದ್ಬಿಟ್ಟು ಸುಮಾರು 700 ಪುಟಗಳ ಒಂದು ದಾಖಲೆ ಸಮೇತ ಮೈಕಲ್ ಕುನ್ನಾ ಅವರು ಬಿಬಿಎಂಪಿ ಆಯುಕ್ತ ಸಲ್ಲಿಸಿದ್ರು. ಅಂದ್ರೆ ಇವರೆಲ್ಲರೂ ಕೂಡ ನೀವು ಪತ್ತೆ ಹಚ್ಚಿ ಯಾವ್ಯಾವ ಹಗರಣಗಳು ಮಾಡಿದೆ, ಎಲ್ಲೆಲ್ಲಿ ಅವ್ಯವಹಾರ ನಡೆದಿದೆ ಅವೆಲ್ಲನೂ ಕೂಡ ರಿಕವರಿ ಮಾಡ್ಕೊಡ್ಬೇಕು ಅಂತ ಕೂಡ ಒಂದು ವರದಿ ಕೊಟ್ಟಿತ್ತು. ಆ ವರದಿ ಆಧರಿಸಿ ಇವತ್ತು ಆಯುಕ್ತರು ಕೂಡ ಸುಮಾರು 28 ಜನಕ್ಕೆ ಬಿಬಿಎಂಪಿ ಅಧಿಕಾರಿಗಳಿಗೆ ಒಂದು ರೀತಿ ನೋಡಿಕೊಳ್ಳೋದು ಮುಂದಾಗಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಏನು ಐಎಎಸ್ ಅಧಿಕಾರಿಗಳಿಗೆ ಏನು ಸರ್ಕಾರದ ಮಟ್ಟದಲ್ಲಿ ಒಂದು ನೋಟಿಸ್ ಕೊಡ್ತಾರೆ. ಉಳಿದಂತ ಎಲ್ಲಾ ಅಧಿಕಾರಿಗಳಿಗೂ ಅಥವಾ ಬಿಬಿಎಂಪಿ ಅಧಿಕಾರಿಗಳಿಗೆ ಆಯುಕ್ತರು ಇವತ್ತು ನೋಟಿಸ್ ಕೊಡಬಹುದು ಅಂತ ಕೂಡ ಚಾಲನೆ ಇರುವಂತದ್ದು. ಮಹೇಶ್, ಇದೀಗ ಅಧಿಕಾರಿಗಳು ಏನಾದ್ರೂ ಉತ್ತರಿಸದೇ ಇದ್ರೆ, ಆ ನೋಟಿಸ್ಗೆ ಏನಾದ್ರೂ ಉತ್ತರ ನೀಡಲಿಲ್ಲ ಅಂದ್ರೆ ಮುಂದೆ ಯಾವ ರೀತಿ ಕ್ರಮವನ್ನ ಕೈಗೊಳ್ಳಬಹುದು? ಧನ್ಯವಾದ ಮಹೇಶ್ ತಮ್ಮೆಲ್ಲ ಮಾಹಿತಿಗಾಗಿ.